ಕನ್ನಡಿಗರ ಒಳ್ಳೆತನವನ್ನ ಒಂದಷ್ಟು ಜನ ದುರುದ್ದೇಶವಾಗಿ ಬಳಸ್ಕೋತಾರೆ. ನಮ್ಮ ಇತಿಹಾಸ ಇಷ್ಟೊಂದೆಲ್ಲ ಇದ್ರೂ ಕೂಡ ನಮ್ ಕನ್ನಡದವ್ರಿಗೆ ಯಾಕಪ್ಪ ಇದು ಗೊತ್ತಿಲ್ಲ, ನಾವ್ ಯಾಕೆ ಇನ್ನೊಬ್ಬ ರಾಜನ ತಂದಿಲ್ ಮೆರೆಸ್ತಾ ಇದೀವಿ. ಒಂದು ಹೆಮ್ಮೆಯ ಕನ್ನಡಿಗರು 365 ದಿನ ಮತ್ತೆ ಸಾಯೋವರೆಗೂ ಒಂದಿಷ್ಟು ಕನ್ನಡಿಗರು ಕನ್ನಡಿಗರಾಗೇ ಇರ್ತಾರೆ. ಇನ್ನೊಂದಿಷ್ಟು ನಮ್ಮ ಕನ್ನಡಿಗರು ನವೆಂಬರ್ 1ನೇ ತಾರೀಕು ಕನ್ನಡಿಗರಾಗ್ಬಿಡ್ತಾರೆ. ನಮ್ಮಲ್ಲಿರೋ ಅಪ್ಪನ ಅಪ್ಪ ಅಂತ ಕರೆಯೋಣ, ಆಮೇಲೆ ಪಕ್ಕದ ಮನೆ ಅಂಕಲ್ ಅಂತ ಕರೆಯೋಣ. ಅದ್ರ ಇಲ್ಲ ನನ್ ಪಕ್ಕದ ಮನೆ ಅಂಕಲ್ನೇ ಅಪ್ಪ ಅಂತ ಕರೆಯೋ ಮೂರ್ಖರಿದ್ದಾರೆ ನಮ್ಮ ಕನ್ನಡಿಗರಲ್ಲಿ. ಅದು ನಮ್ಗೆ ದೊಡ್ಡ ಸಮಸ್ಯೆ. ಕನ್ನಡಿಗರಲ್ಲಿ ಕನ್ನಡತನ ಇದೆ, ಆದ್ರೆ ನಮ್ ಕನ್ನಡದವ್ರು ಹೆಂಗ್ ಗೊತ್ತಾ, ಯಾರಾದ್ರೂ ಮುಂದೆ ಹೋಗ್ಲಿ ನಾನು ಬರ್ತೀನಿ ಅನ್ನೋ ತರ ಜನಗಳ ಒಂದು ಟ್ಯಾಕ್ಸ್ ದುಡ್ಡನ್ನ ಚೆನ್ನಾಗಿ ತಗೊಳ್ತಾರೆ. ಎಲ್ಲ ಭ್ರಷ್ಟಾಚಾರನೇ ಇರೋದು. ಇದ್ರ ಮಧ್ಯ ನರಳ್ತಿರೋದು ಕನ್ನಡ ಭಾಷೆ ಕನ್ನಡಿಗರು. ಈಗ ನೀವೇನೇ ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಹೋಗಲ್ಲ. ಈಗ ಒಂದು ಶಾಲೆ ನಿಮ್ ಮಕ್ಕಳನ್ನ ಹೋಗ್ಬಿಟ್ಟು ಒಂದು ಸರ್ಕಾರಿ ಶಾಲೆಗೆ ಹಾಕಿದ್ರೆ ಸರಿಯಾಗಿ ಶೌಚಾಲಯ ಇರಲ್ಲ. ಎಲ್ಲಾನು ಇವ್ರು ಪ್ರೈವೇಟ್ ಮಾಡ್ಕೊಳ್ತಿರೋದಕ್ಕೆ ಸರ್ಕಾರಿ ಶಾಲೆ ಉಳಿತಿಲ್ಲ. ಕನ್ನಡಿಗರ ಪರಿಸ್ಥಿತಿ ತುಂಬಾ ಘೋರವಾಗಿ ಕಷ್ಟದಲ್ಲಿದೆ. ನಿಜವಾದ ಕನ್ನಡಿಗ ಯಾರು ಗೊತ್ತಾ, ಕನ್ನಡಕ್ಕೆ ಏನಾದ್ರು ಸಮಸ್ಯೆ ಅಂದಿದ ತಕ್ಷಣ ಅವನ ರಕ್ತ ಕುದಿಯುತ್ತಲ್ಲ, ಅವನು ನಿಜವಾದ. ದುನಿಯಾ ವಿಜಯ್ ಸರ್ ತೆಲುಗು ಫಿಲ್ಮ್ ಅಲ್ಲೂ ನಟಿಸಿದ್ದಾರೆ, ತಮಿಳ್ ಫಿಲ್ಮ್ ಅಲ್ಲೂ ನಟಿಸಿದ್ದಾರೆ. ಆದ್ರೆ ಕನ್ನಡಿಗರಿಗೆಲ್ಲ ಅವಮಾನ ಆಗಿದೆ ಅಂತ ಗೊತ್ತಾದ್ಮೇಲೆ ಸೈಮಾದಲ್ಲಿ ನೇರವಾಗಿ ವೇದಿಕೆ ಮೇಲೆ ಹೋಗ್ಬಿಟ್ಟು ಈ ತರ ಕನ್ನಡಿಗರಿಗೆ ಅವಮಾನ ಮಾಡಿದ್ರೆ ನಾನು ಬರಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದು ಕನ್ನಡತನ, ಅದು ಕನ್ನಡದ ಬದ್ಧತೆ. ಇನ್ನಾದ್ರೂ ನಾವು ಕನ್ನಡಿಗರು ಎಚ್ಚೆತ್ಕೋಬೇಕು. ನವೆಂಬರ್ ಕನ್ನಡಿಗರಾಗ್ಬಿಡಿ, ನಂಬರ್ 1 ಕನ್ನಡಿಗರಾಗ್ಬಿಡಿ.